ಹಿಮಾಚಲ ಪ್ರದೇಶದಲ್ಲಿ ಭಾರೀ ಮಳೆ ಭೂಕುಸಿತ ಆಗಿದೆ. ಸುಮಾರು 20ಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ಮೇಘಸ್ಫೋಟ ಆಗಿದೆ. ಶಿಮ್ಲಾದಲ್ಲಿ 5 ಅಂತಸ್ತಿನ ಕಟ್ಟಡ ಕುಸಿತ ಆಗಿದೆ. ಹಿಮಾಚಲ ಪ್ರದೇಶದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಮೇಘಸ್ಫೋಟದಿಂದಾಗಿ ಸಾಕಷ್ಟು ಅವಾಂತರಗಳು. ನೋಡ್ತಿದ್ದ ಹಾಗೆ ಬೆಟ್ಟ ಗುಡ್ಡಗಳೇ ಕುಸಿದು ಬೀಳ್ತಾ ಇದ್ದಾವೆ. 5 ಅಂತಸ್ತಿನ ಕಟ್ಟಡ ಬಿದ್ದಿದೆ. ಕುಲು ಮನಾಲಿ ಚಂಡೀಗಢ ಹೆದ್ದಾರಿ ಬಂದ್ ಆಗಿದೆ. 259 ರಸ್ತೆಗಳು ಕ್ಲೋಸ್ ಆಗಿದ್ದಾವೆ. 800 ಕೋಟಿ ನಷ್ಟ ಆಗಿದೆ. ಈವರೆಗೆ 51 ಜನ ಸಾವನ್ನಪ್ಪಿರುವುದು. ಈ ಭೀಕರ ಮಳೆಗೆ 22 ಮಂದಿ ನಾಪತ್ತೆಯಾಗಿದ್ದಾರೆ. 40 ಮನೆಗಳು ಸಂಪೂರ್ಣವಾಗಿ ಕುಸಿತ ಕಂಡಿದೆ. ಮಂಡಿ ಜಿಲ್ಲೆಯಲ್ಲಿ ಉಕ್ಕಿ ಹರಿತಾ ಇದೆ ಬಿಯಾಸ್ ನದಿ. ವಾರಣಾಸಿಯ ಗಂಗಾ ನದಿಯಲ್ಲಿ 20 ದೇಗುಲಗಳು ಮುಳುಗಡೆಯಾಗಿದ್ದಾವೆ. ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ 5 ಅಂತಸ್ತಿನ ಕಟ್ಟಡ ಹೆಂಗೆ ನೋಡ್ತಿದ್ದ ಹಾಗೆ ನೆಲಕ್ಕಪ್ಪಳಿಸಿದೆ ನೋಡಿ. ಶಿಮ್ಲಾದಲ್ಲಾಗಿರುವಂಥ ಘಟನೆ ಇದು. ಗಟ್ಟಿಮುಟ್ಟಾಗಿದ್ದರೂ ಆ ಮಳೆಯ ಹೊಡೆತಕ್ಕೆ ಕಂಪ್ಲೀಟಾಗಿ ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ. ಅಂದರೆ ಪ್ರವಾಹದ ಪರಿಸ್ಥಿತಿ ಹಂಗಿದೆ ಅನ್ನೋದನ್ನು ಈ ವಿಡಿಯೋ ತೋರಿಸ್ತಾ ಇದೆ ನಮಗೆ. ಇವರಿಗೆ ಒಟ್ಟು 51 ಜನ ಸಾವನ್ನಪ್ಪಿರೋದು. ಮತ್ತು ಅಲ್ಲಿ ಕುಲು ಮನಾಲಿ ಆಗಿರ್ಬೋದು, ಚಂಡೀಗಢ ಹೆದ್ದಾರಿಯನ್ನು ಕೂಡ ಬಂದ್ ಮಾಡಿದ್ದಾರೆ. ರಸ್ತೆ ಸಂಪರ್ಕ ಅಂತರೂ ನಾವು ಕೇಳೋದೇ ಬೇಡ, ಸಂಪೂರ್ಣವಾಗಿ ಬಂದ್ ಆಗಿದ್ದಾವೆ. ಇನ್ನು ಹಿಮಾಚಲ ಪ್ರದೇಶ ಅಂದರೆ ಕೇಳಬೇಕಾ, ಸಂಪೂರ್ಣವಾಗಿ ಹುಲ್ಲುಗಾವಲು ಬೆಟ್ಟ ಗುಡ್ಡಗಳಿಂದ ಕೂಡಿರುವಂಥ ಪ್ರದೇಶ. ಅದು ಇಕ್ಕಟ್ಟಾಗಿರುವಂಥ ರಸ್ತೆಗಳಿರ್ತವೆ. ಕಡಿದಾದ ಪ್ರದೇಶ, ಅಲ್ಲಿ ಆಳವಾದಂಥ ಕಂದಕ ಕೂಡ ಇರುತ್ತೆ ರಸ್ತೆ ಪಕ್ಕದಲ್ಲಿ. ಅನಾಹುತಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಈ ಮಳೆಗಾಲದ ಸಂದರ್ಭದಲ್ಲೇ ಪ್ರವಾಸಕ್ಕೆ ಬರುವವರ ಸಂಖ್ಯೆ ಕೂಡ ಅಲ್ಲಿ ಹೆಚ್ಚಾಗಿರುತ್ತೆ. ಸಾಕಷ್ಟು ರೆಸಾರ್ಟ್ಗಳು, ಹೋಟೆಲ್ಗಳು ಈಗ ಮಣ್ಣಿನಿಂದ ಮುಚ್ಚೋಗಿಬಿಟ್ಟಿದ್ದಾವೆ. ಎಷ್ಟೋ ಜನ ಕೊಚ್ಕೊಂಡು ಹೋಗಿದ್ದಾರೆ. ಇನ್ನೂ ಅವರ ಮೃತದೇಹ ಸಿಕ್ಕಿಲ್ಲ. NDRFನವರು ನಿರಂತರ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಮೇಘಸ್ಫೋಟ ಜಾಸ್ತಿ ಆಗ್ತಾ ಇದೆ. ಅಂದರೆ ಒಂದೇ ಸಮನೆ ಕಡಿಮೆ ಅವಧಿಯಲ್ಲಿ ಬಹಳ ಮಳೆ ಬೀಳುವಂಥ ಒಂದು ಪ್ರದೇಶ. ಅದು ಪ್ರವಾಹದ ಪರಿಸ್ಥಿತಿಯಾಗಿ ಹರಿಯುತ್ತೆ.